Aptas Ayurveda Trust, Reach Ayurveda to Each. Celebrating its 10th anniversary presents Ayurgrama 3.0, third edition of National Level Ayurveda Contest with the theme Indriya Arogya, Swastha Indriya, Swastha India on behalf of Charaka Jayanti 2026. Organized by Aptas Ayurveda Trust, Karnataka. Supported and guided by National Commission for Indian System of Medicine. Rashtriya Ayurveda Vidyapeeth. Prize for the contest is sponsored by Vaidya Chetan Upadhyaya, founder and managing director of Prana Vaidya Group of Hospitals, which has 9 hospitals across India. Sponsored by Vaidya Hari Krishna Panache, founder and managing director of SDP Ayurveda Putturu. Punarvasu 2.0, International Summit on Indriya Arogya. Theme: Harsha, Health Advocacy for Renaissance of Sensory Health through Ayurveda. On 29th and 30th August 2026, Saturday and Sunday at Shri Kshetra Dharmasthala, Karnataka. Be there, be the moment. Swastha Indriya, Swastha India. Register now. ಚರಕ ಜಯಂತಿ ನಿಮಿತ್ತ ಇದೇ ಜುಲೈ 17ನೇ ತಾರೀಕು ಇರುವಂತ ಚರಕ ಜಯಂತಿ ಜಾಗೃತಿ ಮಾಡುವುದು ಮತ್ತು ಅವರಿಗೆ ವಿವಿಧ ತಪಾಸಣೆಗಳನ್ನು ಮಾಡುವುದು ಮತ್ತು ವಿವಿಧ ಯುನಿವರ್ಸ್ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆದ್ದರಿಂದ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಎಲ್ಲಾ ಸಾರ್ವಜನಿಕರು ಈ ಉಚಿತ ಆರೋಗ್ಯದ ಮುನ್ನಡೆಯಲ್ಲಿ ಈ ಶಿಬಿರದಲ್ಲಿ ಅನುಭವಿ ವೈದ್ಯರು 2026ರಿಂದ 9/8/2020 ಸಾರ್ವಜನಿಕರ ಗಮನಕ್ಕೆ ಸಿಮಿಕೇರಿ ಗ್ರಾಮದ ಎಲ್ಲಾ ಗ್ರಾಮಸ್ಥರಿಗೆ ತಿಳಿಸುವುದೇನೆಂದರೆ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬಾಗಲಕೋಟೆ ವತಿಯಿಂದ ಆಯುರ್ವೇದ ಸ್ಪರ್ಧೆಯ ಅಂಗವಾಗಿ
ಉಚಿತ ಪ್ರಾಥಮಿಕ ವೈದ್ಯಕೀಯ ತಪಾಸಣೆ ಶಿಬಿರವನ್ನು ಆಯೋಜಿಸಲಾಗಿದೆ. ಈ ಶಿಬಿರವು ದಿನಾಂಕ 3 ಆಗಸ್ಟ್ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಎಲ್ಲಾ ಸಾರ್ವಜನಿಕರು ಈ ಶನಿವಾರದವರೆಗೆ ಬೆಳಗ್ಗೆ 10 ರಿಂದ ಸಾಯಂಕಾಲ 5 ಗಂಟೆಯವರೆಗೆ ಸೀನಿಕೇರಿ ಗ್ರಾಮದ ವಾಲ್ಮೀಕಿ ಭವನ ಹಾಗೂ ಗ್ರಾಮ ಪಂಚಾಯತ್ ಆವರಣದಲ್ಲಿ ನಡೆಯಲಿದೆ. ಈ ಶಿಬಿರದಲ್ಲಿ ಆರೋಗ್ಯ ಸಪ್ತಾಹವನ್ನು ಏರ್ಪಡಿಸಲಾಗಿದ್ದು ದಿನಾಂಕ 4/8/2026 ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಮೂಲಕ ಸಾಂಕೇತಿಕವಾಗಿ ಪ್ರಾರಂಭಿಸಬೇಕೆಂದು ವೇದಿಕೆಯಲ್ಲಿರುವ ಗಣ್ಯರಲ್ಲಿ ನಾನು ಕೇಳಿಕೊಳ್ಳುತ್ತೇನೆ. ಸತತವಾಗಿ ಇವತ್ತು 2ನೇ ದಿವಸ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಮುಂಚಿತವಾಗಿ ನಾವು ಆಯುರ್ವೇದ ಅಥವಾ ಆಯುಷ್ ಅಂದ್ರೆ ಯಾರಿಗೂ ಗೊತ್ತೇ ಇರಲಿಲ್ಲ, ಯಾರಿಗೂ ಗೊತ್ತಿರಲಿಲ್ಲ, ಏನೋ ಬನ್ನಿ ಎಲ್ಲ ಸ್ಟೂಡೆಂಟ್ಸ್ ಬನ್ನಿ.
Ayurgram 2.0, what has been conducting since the last 3 years. Initially, but he is making one. So the same variety of program has become conducted long back since our UG student in the form of NSS camps. Camps are conducted ಮಾಡ್ತೇವೆ. 20 days ಅವರು ಲಂಚ್ ಮಾಡಿದ್ದಾರೆ ಈ ರೀತಿ ಆಕ್ಟಿವಿಟೀಸ್ ಮಾಡಿ ಟಿವಿ ಬಗ್ಗೆ ಅವೇರ್ನೆಸ್ ಕೊಡಬೇಕು ಅಂತ. ಅಂದರೆ ಈಗ ಟಿವಿ ಎಷ್ಟು ಜನ ನಿರ್ಮೂಲನ ಆಗಿದೆ ಅಂತ ಹೇಳ್ತಾರೆ, ಇನ್ನೂ ಆಗಿಲ್ಲ. ಐತಿ ಯಾರು ಜನ ಹೇಳ್ತಾ ಇಲ್ಲ ಈ ಥರ ನಮಗೆ ಟಿವಿ ಇದೆ ಅಂತ ಮುಂದೆ ಬರ್ತಾ ಇಲ್ಲ. ಟೆಸ್ಟ್ ಮಾಡ್ತಾರೆ ಆ ಡಾಕ್ಟರ್ ಯೋಗೇಶ್ ಸರ್, ಪ್ರೊಫೆಸರ್ ಷಡ್ಯತಂತ್ರ ಇವರಿಗೆ ಧನ್ಯವಾದಗಳು. ಡಾಕ್ಟರ್ ವಿ ಎಸ್ ನಾಯಕ್ ಸರ್, ಅಸೋಸಿಯೇಟ್ ಪ್ರೊಫೆಸರ್ ಶಾಲೋಕ್ಯತಂತ್ರ ಇವರಿಗೆ ಧನ್ಯವಾದಗಳು. ಡಾಕ್ಟರ್ ಶಿವಾನಂದ್ ಮಜ್ಗಿ ಸರ್, ಪ್ರೋಗ್ರಾಮ್ ಕೋಆರ್ಡಿನೇಟರ್ ಆಫ್ ಆಯುರ್ಗ್ರಾಮ್ 3.0 ಇವರಿಗೆ ಧನ್ಯವಾದಗಳು. ಯಾವಾಗ ಮೆಲ್ಲಿನ ಮೇಲೆ ತಲೆ ನಾವು BVS ಆಯುರ್ವೇದ ಮೆಡಿಕಲ್ ಕಾಲೇಜಿಂದ ಬಂದಿದ್ದೀವಿ. ನಮ್ಮ ವಿಷಯಗಳು ನಮಗೆ ಎಷ್ಟು ಇಂಪಾರ್ಟೆಂಟು ಅಂತ ಅನ್ನೋದನ್ನು ನಾವು ಈ ಒಂದು ಕಾರ್ಯಕ್ರಮಗಳ ಮೂಲಕ ಕಂಟಿನ್ಯೂ 7 ದಿನಗಳ ಮೂಲಕ ಮೆಸೇಜ್ನ
ಎಫೆಕ್ಟ್ ಆಗುತ್ತೆ. ಕಣ್ಣಿಗೆ ಎಫೆಕ್ಟ್ ಆಗಿ ಅದಕ್ಕೆ ಹಂಗೆ ನೀವು ನೋಡ್ಕೊಂತ ಹೋದಂಗೆ ಯೂಸ್ ಮಾಡ್ಕೊಂತ ಹೋದ್ರೆ ನಾಳೆ ನಿಮ್ಮ ಕಣ್ಣು ಹೋಗೋ ಚಾನ್ಸೂ ಇರ್ತಾವೆ. ಕಣ್ಣೇ ಕಾಣಲ್ಲ ನಿಮಗೆ. ಇವತ್ತೇನಿದೆ ಎಲ್ಲ ನೋಡಾಗುತ್ತೀರಿ, ನಿಮ್ಗೇನೂ ಕಾಣಲ್ಲ.
ಏನದು ಆಯ್ಲೆ BBV ಸಂಘದಿಂದ ಸೇವೆ ಸೇರಿ 4ನೇ ಕೇಂದ್ರದಲ್ಲಿ ಇದನ್ನ ಮಾಡಬೇಕು ಅಂತ ಹೇಳಿ ಹಿಂದಿನ ದಿನ ನಾವು ಅವ್ರಿಗೆ ಹೇಳಿದ್ದೇವೆ. ಆದ್ರೆ ನಮಗೊಂದು ಖುಷಿ ಏನಂದ್ರೆ ಬಸವೇಶ್ವರ ಸಂಘದವರು ಕೂಡ ನಮ್ಗೆ ನಮ್ಮ ತಾಯಂದಿರಿಗೆ ಹೇಳಕ್ ಬಂದದ್ದನ್ನ ಇಲಾಖೆ ವತಿಯಿಂದ ಮೊದಲೇ ಅವರಿಗೆ ನನ್ನ ಹುಡುಗ ಅಭಿನಂದನೆ ಸಲ್ಲಿಸ್ತೀನಿ. ನಾವು ಪ್ರತಿ ಸಲ ಬರುತ್ತೇವೆ ಹೇಳ್ತೇವೆ ಆ ವಿಷಯನ ನಿಮಗೆ ಮಕ್ಕಳಿಗೆ ತಾಯಂದಿರಿಗೆ ಆಗಲಿ ಮಕ್ಕಳಿಗಾಗಲಿ ಮುಟ್ಟಿಸ್ಬೇಕಂತೇಳಿ ನಮ್ಮ ಅಂಗನವಾಡಿಯನ್ನು ಆಯ್ಕೆ ಹೊಸ ಬದುಕಿನ ಆರಂಭ. ಆಶಾ ಕಾರ್ಯಕರ್ತೆಯ ಆರಂಭ. ಯಾರಲ್ಲಿ ನಮ್ಮ ಮನೆಗಳು ನಾವು ನಿಮ್ಮ ಮಗಳಿಗೆ ಮಗು ಆಗಿದೆ ಅಂತ ಹೇಳಿ ಶುಭಾಶಯ ತಿಳಿಸಕ್ ಬಂದಿದ್ದಾರ. ಹೌದಾ? ಎಲ್ಲರೂ ಮೊದಲಿಬ್ಬರು ಹಳ್ಳಿ ಹಾಲು ಮಗುವಿಗೆ ಭಾಳ ಅನಾರೋಗ್ಯದಿಂದ ಕಾಪಾಡ್ತೈತಿ. ಆಮೇಲೆ ಈ ಮಗು ಚಂದಾಗ ಬೆಳೆಯಕ್ಕೆ ಸಹಾಯ ಮಾಡ್ತೈತಿ. ಒಂದು ತಾಸಿಗೆ ಮಗುವಿಗೆ ಎದೆ ಹಾಲು ಕೊಡ್ಬೇಕು. ಆಮೇಲೆ 6 ತಿಂಗಳ ತನಕ ಎದೆ ಹಾಲು ಕೊಡ್ಬೇಕು. ಮತ್ತು ಅದರಿಂದ ನೀರು ಜೇನುತುಪ್ಪ ನೀರು ಮತ್ತು ಬೇರೆ ಬೇರೆ ಆಹಾರ ಅದೇನು ಹೆಸರು ಬರೀರಿ ತಾರೀಖು ಬರೀಬೇಕಂದು ದಿನ ಬರೀರಿ ಆಮೇಲೆ ನೋಡೋದ ಬರೀಬೇಕಂದ್ರೆ ಮತ್ತೆ ಬರೋದು ಇಲ್ಲಿ ಬರ್ತೀನಿ. ಹಾಂ ಬರೀ ಬರೀ
ಚಪ್ಪರಿಸಿದ ಚಿನ್ನು ಚಕ್ಲಿ ಚಪ್ಪರಿಸಿದ ಚಿನ್ನು ಚಕ್ಲಿ ಚಪ್ಪರಿಸಿದ ಚಿನ್ನು ಕಾಗೆ ಕಾಯಿ ಕಚ್ಚಿತು 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 ಜೋರ ತಾತ ತಟ್ಟೆ ತಟ್ಟಿದರು ತಾತ ತಟ್ಟೆ ತಟ್ಟಿದರು ತಾತ ತಟ್ಟೆ ತಟ್ಟಿದರು ತಾತ ತಟ್ಟೆ ತಟ್ಟಿದರು ತಾತ ತಟ್ಟೆ ಮುಂದೆ ಮಲ್ಲಿಗೆ ಮರ ಮನೆ 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 ಮುಂದೆ ಮಲ್ಲಿಗೆ ಮರ ಚಪಾತಿ ಚುಚ್ಚಿತ ಚಿಕ್ಕ ಚಂದು ಚುಚ್ಚಿತ ಚಿಕ್ಕ ಚಂದು ಚುಚ್ಚಿತ ಚಿಕ್ಕ ಚಂದು ಚುಚ್ಚಿತ ಚಿಕ್ಕ ಚಂದು ನಾನಿ ನಿಂದೆ ನಾನಿ ನಿಂದೆ ನಾನಿ ನಿಂದೆ ಇಟ್ಟಿಕೊಂಡು ಕಿತ್ತಾಳೆ ಇಟ್ಟಿಕೊಂಡು ಚಿನ್ನು ಚಕ್ಲಿ ಚಪ್ಪರಿಸಿದ 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 ಅಜ್ಜಿ ಏನು ನಾಷ್ಟ ಮಾಡಿ ಅವಳಿತ್ತು ಅವಲಕ್ಕಿ ನಾಷ್ಟ ಮಾಡಿ ಯಾವಾಗ ಮಾಡಿದ್ವಾ Third standard. First place, Sanvi. ಪಾರ್ಟಿಸಿಪೇಷನ್ ಮಾಡಿದ್ರಿ, ಎಲ್ಲರೂ ಒಳ್ಳೇದಾಗಿ ಕಾಂಪಿಟೇಷನ್ ಕೊಟ್ರಿ. ಎಲ್ಲರಿಗೂ ಗೆದ್ದವರಿಗೆ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಜನಸಾಮಾನ್ಯರಿಗೆ ತಲುಪಿಸುವ ಆರೋಗ್ಯಕರ ಜೀವನ ಶೈಲಿಯ ಮಹತ್ವವನ್ನು ಸಾರುವ ಹಾಗೂ ಸೇವೆ ಮನೋಭಾವವನ್ನು ಬೆಳೆಸುವ ಸುಂದರ ಪ್ರಯತ್ನವಾದ ಈ ಆಯುರ್ಗ್ರಾಮ 3.0 ಈ ಸಮಾರಂಭಕ್ಕೆ ಆಗಮಿಸಿರುವ ಎಲ್ಲ ಸಮಾರೋಪದ ಸಮಾರಂಭಕ್ಕೆ ಗಣ್ಯರಿಗೆ ಶಿಕ್ಷಣ
ವೈದ್ಯರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ನನ್ನ ಹೃತ್ಪೂರ್ವಕವಾದ ನಮಸ್ಕಾರಗಳು. ಯಾವುದೇ ಇಂದು 5 ಗ್ರಾಂ 3.2 ಕಾರ್ಯಕ್ರಮದ ಕೊನೆಯ ದಿನದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಕಳೆದ ದಿನಗಳಲ್ಲಿ ಸಿರಿಗೆರೆ ಗ್ರಾಮದಲ್ಲಿ ನಡೆಸಿದ ಗ್ರಾಮೀಣ ಆರೋಗ್ಯ ಚಟುವಟಿಕೆಗಳು ಮತ್ತು ಶಾಲೆಯಲ್ಲಿ ನಡೆಸಿದ ಅರಿವು ಕಾರ್ಯಕ್ರಮಗಳು ವಿಶೇಷ ಅನುಭವವನ್ನು ನೀಡಿದವು. ಸಿಮಿಗೆರೆ ಗ್ರಾಮದಲ್ಲಿ ಮನೆ ಮನೆ ಸಮೀಕ್ಷೆ, ಆರೋಗ್ಯ ಸಂಬಂಧಿತ ಮಾಹಿತಿ ಮತ್ತು ದತ್ತಾಂಶ ಸಂಗ್ರಹ, ಸಾರ್ವಜನಿಕರೊಂದಿಗೆ ಆರೋಗ್ಯ ಸಂವಾದ, ಉಚಿತ ಪ್ರಾಥಮಿಕ ಆರೋಗ್ಯ ತಪಾಸಣಾ ಶಿಬಿರ, ಆರೋಗ್ಯ ಜಾಗೃತಿ ಮತ್ತು ಐಸಿ ಚಟುವಟಿಕೆಗಳು, ಸ್ವಚ್ಛತೆ, ವೈಯಕ್ತಿಕ ಆರೋಗ್ಯದ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ನಡೆಸಲಾಯಿತು. ಗ್ರಾಮಸ್ಥರೊಂದಿಗೆ ನೇರವಾಗಿ ಮಾತಾಡಿ ಅವರ ಆರೋಗ್ಯ ಸಮಸ್ಯೆಗಳನ್ನು ತಿಳಿದುಕೊಳ್ಳುವುದು ಹಾಗೂ ಅಗತ್ಯದ ಯೋಗ, ಪ್ರಾಣಾಯಾಮ ಹಾಗೂ ವಿವಿಧ ಆರೋಗ್ಯ ಶಿಕ್ಷಣ ಚಟುವಟಿಕೆಗಳನ್ನು ನಡೆಸಲಾಯಿತು. ಮಕ್ಕಳೊಂದಿಗೆ ಆಟ, ಪ್ರಶ್ನೋತ್ತರ, ಪ್ರಾಯೋಗಿಕ ಚಟುವಟಿಕೆಗಳ ಮೂಲಕ ನಮ್ಮ ಶಾಲೆಗೆ ಬಂದು ಈ ಒಂದು ಕ್ಯಾಂಪನ್ನು ಹಾಕಿ ಈ ಥರ ಚಟುವಟಿಕೆಯನ್ನು ಮಾಡ್ತಾರೆ ಅಂತ ಕೇಳಿಕೊಂಡು ಅದೇ ನಮ್ಮ ಮ್ಯಾನೇಜ್ಮೆಂಟ್ ಜೊತೆ ಮಾತಾಡಿ ನಾನೆಲ್ಲ ಪರ್ಮಿಷನ್ ತೊಗೊಂಡವರಿಗೆ ಹೇಳಿದಾಗ ಫಸ್ಟ್ಗೆ ನಮ್ಗೆ ನಮ್ಮ ಶಾಲೆಯಲ್ಲಿ ಮೈಂಡ್ ಮ್ಯಾಪ್ ಮಾಡೋದ್ರ ಮೂಲಕ ಅಂದರೆ ಮೊಬೈಲನ್ನು ಅವಾಯ್ಡ್ ಹೆಂಗೆ ಮಾಡಬೇಕು ಅನ್ನೋ ಮುಖಾಂತರ ತಿಳಿಸ್ಕೊಟ್ರು. ಅದೇ ರೀತಿ ಸೆಕೆಂಡ್ ಡೇಸ್ ಟೇಸ್ಟ್ ಆ್ಯಂಡ್ ಟೆಲ್, ಆಮೇಲೆ ಟಂಗ್ ಟ್ವಿಸ್ಟರ್, ಚಿತ್ರಕಲೆ, ಆಮೇಲೆ ಎಸ್ಸೆ ಕಾಂಪಿಟೇಷನ್ ಈ ಕಾರ್ಯಕ್ರಮ ನಡೆಸಿ ನೆಕ್ಸ್ಟ್ ಮಕ್ಕಳಿಗೆ ಒಂದು ಹೆಲ್ತ್ ಚೆಕಪ್ ಅನ್ನು ಮಾಡಿ ಅವರಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಅದಕ್ಕೆ ತಿಳಿಸಿದರು. ಈ ಒಂದು ಕಾರ್ಯಕ್ರಮ ಇವರ ಆಯುರ್ಗ್ರಾಮ 3.0 ಒಂದು ಯಶಸ್ವಿಯಾಗಿ ನಮ್ಮ ಶಾಲೆಯಲ್ಲಿ ನಡೆಯುತ್ತದೆ. ಇನ್ನೂ ಅವರ ಕಾರ್ಯಕ್ರಮ ನಮ್ಮ ಶಾಲೆಗೆ ಪ್ರತಿ ವರ್ಷ ಬರಲಿ, ಈ ಥರ ನಮ್ಮ ಗ್ರಾಮಕ್ಕೆ ಬರಲಿ ಅಂತ ಹೇಳ್ತಾ ನಾನು ಒಂದು ಎರಡು ಮಾತು